Today we will be discussing about interoceanic canals and special treaty rules applicable to them. In the previous classes, we discussed about different principles of jurisdiction, some of them being territorial principle, personality principle, security principle, and university principle. In all these cases, among all these cases, one of the most widely used principle for deciding the jurisdiction is territorial principle. In spite of this, there is an exception to this in connection with these interoceanic canals. ಕನ್ನಡದಲ್ಲಿ ಈ ಇಂಟರ್ಓಷನಿಕ್ ಕೆನಲ್ಸ್ ಅಂದ್ರೆ ಅಂತರಸಾಗರ ಕಾಲುವೆಗಳು. ಅವುಗಳಿಗೆ ಆದಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಮುಖ್ಯತೆ ಇರೋದ್ರಿಂದ ಅವುಗಳ ಮೇಲೆ ಯಾವ ರೀತಿಯ ಸಾರ್ವಭೌಮತ್ವ ಸ್ಥಾಪನೆ ಆಗುತ್ತೆ ಮತ್ತು ಯಾವ ಒಂದು ರಾಜ್ಯದ ಕಾರ್ಯವ್ಯಾಪ್ತಿ ಕೆಳಗೆ ಅವು ಬರ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ತಿಳ್ಕೊಂಡಿರುವಂತಹ ಟೆರಿಟೋರಿಯಲ್ ಪ್ರಿನ್ಸಿಪಲ್, ಪ್ರಾದೇಶಿಕ ತತ್ವ, ಮತ್ತೆ ಪರ್ಸನಾಲಿಟಿ ಪ್ರಿನ್ಸಿಪಲ್, ವೈಯಕ್ತಿಕ ತತ್ವಗಳು, ಮತ್ತೆ ಮೂರನೇದು ಸೆಕ್ಯೂರಿಟಿ ಪ್ರಿನ್ಸಿಪಲ್ ಅಂದ್ರೆ ರಕ್ಷಣೆಗೆ ಸಂಬಂಧಪಟ್ಟ ತತ್ವಗಳು, ಮತ್ತೆ ಯೂನಿವರ್ಸಲ್ ಪ್ರಿನ್ಸಿಪಲ್ ಅಂದ್ರೆ ಜೂರಿಸ್ಡಿಕ್ಷನ್ ಎಲ್ಲಾ ರಾಷ್ಟ್ರಗಳಿಗೂ ಆ ಒಂದು ಕೃತ್ಯಗಳ ಮೇಲೆ ಇರುತ್ತೆ. ಆದ್ರೆ ಇದಕ್ಕೆ ಹೊರತುಪಡಿಸಿ ಕೆಲವು ವಿಶೇಷ ನಿಯಮಗಳು ಮತ್ತೆ ವಿಶೇಷವಾದಂತಹ ಒಪ್ಪಂದಗಳ ಆಧಾರದ ಮೇಲೆ ಈ ಇಂಟರ್ ಓಷನಿಕ್ ಕೆನಲ್ಸ್ ನ ಮೇಲೆ ಕಾರ್ಯವ್ಯಾಪ್ತಿ ಅಥವಾ ಅಧಿಕಾರ ವ್ಯಾಪ್ತಿ ಬೇರೆ ಬೇರೆ ರಾಷ್ಟ್ರಗಳು ಬೇರೆ ಬೇರೆ ರೀತಿ ಹೊಂದಿರ್ತವೆ. ಈ ವಿಶೇಷ ನಿಯಮಗಳು ಏನು, ಈ ಇಂಟರ್ ಓಷನಿಕ್ ಕೆನಲ್ಸ್ ಅಂದ್ರೆ ಏನು, ಅವುಗಳ ಪ್ರಾಮುಖ್ಯತೆ ಏನು, ಮತ್ತು ಯಾವ್ಯಾವ ಒಪ್ಪಂದಗಳು ಮಾಡಿಕೊಂಡು ಈ ಅಂತರ ಸಾಗರ ಕಾಲುವೆಗಳ ಮೇಲೆ ಬೇರೆ ಬೇರೆ ರಾಷ್ಟ್ರಗಳು ತಮ್ಮ ಸಾರ್ವಭೌಮತ್ವನ ಸ್ಥಾಪನೆ ಮಾಡಿದವೆ ಮತ್ತು ಆ ಸಾರ್ವಭೌಮತ್ವದ ಲಿಮಿಟೇಷನ್ಸ್ ಏನು, ನಿಬಂಧನೆಗಳೇನು, ಮತ್ತು ಯಾವ ರೀತಿ ಆ ಕೆನಲ್ನ ಬಳಸ್ತಾರೆ ಬೇರೆ ರಾಷ್ಟ್ರಗಳು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಳ್ಳೋಣ ಇವತ್ತಿನ ತರಗತಿ. ಸೊ ಇಂಟರ್ ಓಷನಿಕ್ ಕೆನಲ್ and special treaties which is going to regulate those canals. In this regard, first of all, let us try to understand the meaning of these canals. Canals are inland waterways. ಅವು ಆಂತರಿಕ ಜಲಕ್ಕೆ ಸಂಬಂಧಪಟ್ಟಂತವು ಆ ರಾಷ್ಟ್ರದ ಒಳಗಡೆ ಇರುವಂತಹ ಕಾಲುವೆಗಳು. ಒಂದು ರಾಷ್ಟ್ರದ ಒಳಗಡೆ ಇರುವಂತಹ ಕಾಲುವೆಗಳು ಕೆನಲ್ಸ್ ಆರ್ ಇನ್ಲ್ಯಾಂಡ್ ವಾಟರ್ವೇಸ್. ಮತ್ತೆ ದೇ ಆರ್ ಪಾರ್ಟ್ ಆಫ್ ದ ಟೆರಿಟರಿ ಆಫ್ ದ ಟೆರಿಟೋರಿಯಲ್ ಸ್ಟೇಟ್ ಥ್ರೂ ವಿಚ್ ದೇ ಪಾಸ್. ಯಾವ ಒಂದು ರಾಷ್ಟ್ರದ ಮೂಲಕ ಈ ಕಾಲುವೆಗಳು ಹಾದು ಹೋಗ್ತವೋ ಆ ರಾಷ್ಟ್ರದ ಭೂಪ್ರದೇಶ ಇದೆಯಲ್ಲ ಅದರ ಒಂದು ಭಾಗ ಈ ಕಾಲುವೆಗಳು ಆ ರಾಷ್ಟ್ರದ ಒಂದು ಭಾಗನೇ, ಆ ಪ್ರದೇಶದ ಭಾಗನೇ. ಆದ್ರೂ ಕೆಲವು ವಿಶೇಷ ಕಾರಣಕ್ಕೋಸ್ಕರ ಅವುಗಳನ್ನ ವಿಶೇಷ ರೀತಿಯಲ್ಲಿ ನಾವು ಕಾಣ್ತೀವಿ ಅಂತಾರಾಷ್ಟ್ರೀಯ ಕಾನೂನಿನಡಿಯಲ್ಲಿ. So these waterways are economically, commercially and strategically of international importance. ಇದು ಇಲ್ಲಿ ಬರೋದು ಸಮಸ್ಯೆ ಮತ್ತೆ ಅನುಕೂಲಗಳು. ಈ ಎಲ್ಲಾ ವಾಟರ್ವೇಸ್ ಏನ್ ನಾವು ಕರಿತೀವೋ ಅವುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಯಾವ ವಿಷಯದ ಬಗ್ಗೆ ಪ್ರಾಮುಖ್ಯತೆ ಇದೆ ಅಂದ್ರೆ ದೇ ಆರ್ ಎಕನಾಮಿಕಲಿ, ಆರ್ಥಿಕವಾಗಿ, ವಾಣಿಜ್ಯವಾಗಿ ಮತ್ತು ಸ್ಟ್ರಾಟಜಿಕ್ ಆಗಿ ಅಂದ್ರೆ ಬಹಳ ಆಯಕಟ್ಟಿನ ಪ್ರದೇಶಗಳಾಗಿರ್ತವೆ. ಸೊ ಅದರಿಂದ ಅಂತಾರಾಷ್ಟ್ರೀಯ ಕಾನೂನಲ್ಲಿ ಇವುಗಳ ಬಗ್ಗೆ ಹಲವಾರು ವಿಶೇಷ ನಿಯಮಗಳು, ಹಲವಾರು ವಿಶೇಷವಾದ ಒಪ್ಪಂದಗಳನ್ನ ರಾಷ್ಟ್ರಗಳು ಮಾಡ್ಕೊಂಡಿರೋದು ನಮ್ಗೆ ಕಾಣಕ್ಕೆ ಸಿಗುತ್ತೆ. ಸೊ ದೀಸ್ ವಾಟರ್ವೇಸ್ ಆರ್ ಎಕನಾಮಿಕಲಿ, ಕಮರ್ಷಿಯಲಿ ಆಸ್ ವೆಲ್ ಆಸ್ ಸ್ಟ್ರಾಟಜಿಕಲಿ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಓಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವುಗಳ ಪಾತ್ರ ಬಹಳ ಪ್ರಮುಖವಾಗುತ್ತೆ. ನೀವಾಗಲೇ ತಿಳ್ಕೊಂಡಿರ್ಬೋದು, ಹಿಸ್ಟ್ರಿ ಓದಿರ್ತೀರಾ. ನಾವು ಓದುವಾಗೆಲ್ಲ ಹಿಸ್ಟ್ರಿ ಶುರು ಆಗೋದು ಮಾಡರ್ನ್ ಹಿಸ್ಟ್ರಿ ಏನಿದೆಯೋ ಅದೆಲ್ಲಿ ಶುರು ಆಗ್ತಿತ್ತು ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಕ್ಯಾಪ್ಚರ್ ಬೈ ಅಟಮನ್ ತುರ್ಕ್ಸ್ ಏನಿದಾರೋ ಅವರು ಕಾನ್ಸ್ಟಾಂಟಿನೋಪಲ್ ನ ಕ್ಯಾಪ್ಚರ್ ಮಾಡ್ಕೊಂತಾರೆ, ಅಂದ್ರೆ ಈಜಿಪ್ಟ್ ನ ಕ್ಯಾಪ್ಚರ್ ಮಾಡ್ಕೊಂತಾರೆ, ಸುಯೆಜ್ ಕೆನಲ್ ನ ಬ್ಲಾಕ್ ಮಾಡ್ತಾರೆ. ಆ ಒಂದು ಸುಯೆಜ್ ಕೆನಲ್ ಬ್ಲಾಕ್ ಮಾಡಿದ್ರ ಅದರಿಂದನೇ ಮತ್ತೆ ಪಶ್ಚಿಮ ಮತ್ತು ಪೂರ್ವ ಭಾಗದಲ್ಲಿರೋ ಜಗತ್ತಿನ ವ್ಯಾಪಾರ ಏನಿತ್ತು ಅದಕ್ಕೆ ಅದೇ ನಿಂತು ಹೋಗುವ ಒಂದು ಸಂದರ್ಭ ಬರುತ್ತೆ. ಇದನ್ನ ಮೀರಿ ಭಾರತದ ಜೊತೆ ವ್ಯಾಪಾರ ಮಾಡೋದಕ್ಕೋಸ್ಕರ ಏನ್ ಮಾಡೋದು, ಐರೋಪ್ಯ ರಾಷ್ಟ್ರಗಳು ಬೇರೆ ಸಮುದ್ರ ಹುಡುಕೊಂಡು ಬಂದೆ ಈಸ್ಟ್ ಇಂಡಿಯಾ ಕಂಪನಿಯವರು ಭಾರತಕ್ಕೆ ಬಂದ್ರು 1600ರಲ್ಲಿ. ಈ ಪೋರ್ಚುಗಲ್ ಅವ್ರಿಗೆ ಅವನು ಯಾರು ಕೊಲಂಬಸ್ ಆತ ಹುಡ್ಕೊಂಡ್ ಬಂದ, ಅವನು ಅಮೆರಿಕ ಕಂಡಿಡ್ದ. ಗುಡ್ ಹೋಪ್ ಅನ್ನೋನ್ ಬಂದ ಸೌತ್ ಆಫ್ರಿಕಾದ ತುಡಿಗೆ ಹೋಗಿ ಅಲ್ಲಿ ನಿಲ್ಲಿಸ್ದ. ಕೊನೆಗೆ ವಾಸ್ಕೋಡಿ ಗಾಮ ಬಂದು ಕೇರಳ ರೀಚ್ ಆದ. ಸೊ ಇದು ಯಾಕೆ ಇದಕ್ಕೆಲ್ಲ ಮೂಲ ಕಾರಣ ಯಾವುದು, ಆ ಒಂದು ಪ್ರಮುಖವಾದಂತ ಅಂತರ ಸಾಗರ ಕಾಲುವೆ ಸುಯೆಜ್ ಕೆನಲ್. ಅದನ್ನ ಏನ್ ಮಾಡಿದ್ರು, ಅಟಮನ್ ಟರ್ಕ್ಸ್ ಬ್ಲಾಕ್ ಮಾಡಿದ್ರು. ಇದನ್ನ ತೋರಿಸಿದ್ರೆ
ಈ ಒಂದು ಘಟನೆ ನೆನಪಿಸ್ಕೊಂಡ್ರೆ ನಮ್ಗೆ ಒಂದು ನಮ್ಮ ಮನವರಿಕೆ ಏನಾಗುತ್ತೆ ಅಂದ್ರೆ ಈ ಅಂತರ ಸಾಗರ ಕಾಲುವೆಗಳ ಪ್ರಾಮುಖ್ಯತೆ ಏನು ಅನ್ನೋದು ನಮಗೆ ತಿಳಿಯುತ್ತೆ. ಸೊ ದೀಸ್ ಆರ್ ದ ಕೆನಲ್ಸ್ ವಿಚ್ ಆರ್ ಹ್ಯಾವಿಂಗ್ ಎಕನಾಮಿಕ್, ಕಮರ್ಷಿಯಲ್ ಆಸ್ ವೆಲ್ as strategic importance at the international level. That is their significance. Further, thus international law as to rivers are not applicable to them. ಇವಾಗ ಏನು ಸಾಮಾನ್ಯವಾಗಿ ಕೆನಲ್ಸ್ ತರ ರಿವರ್ಸ್ ತುಂಬಾ ಇರ್ತವೆ. ನಮ್ಮ ರಾಷ್ಟ್ರಗಳಿಗೆ ಸೇರಿರುವಂತ ರಿವರ್ಸ್ ಏನ್ ಮಾಡ್ತೀವಿ, ನಮ್ಮ ರಾಷ್ಟ್ರದ ಒಂದು ಭಾಗ ಅಂದ್ಕೊಂತೀವಿ, ಅವುಗಳನ್ನ ಆಂತರಿಕ ಜಲ ಅಂದ್ಕೊಂತೀವಿ. ಅದರ ಮೇಲೆ ನಾವಾಗ್ಲೇ ಡಿಸ್ಕಸ್ ಮಾಡಿದಂತಹ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಅವುಗಳ ಮೇಲೂ ಅಪ್ಲೈ ಆಗುತ್ತೆ. ಆದ್ರೆ ಈ ಅಂತರ್ ಸಾಗರ ಕಾಲುವೆಗಳೇನಿದಾವಲ್ಲ ಅವುಗಳಿಗೆ ಈ ನಿಯಮಗಳು ಅನ್ವಯಿಸೋದಿಲ್ಲ. ಅದಕ್ಕೆ ಕಾರಣಗಳು ಈ ರೀತಿ ಇದೆ. ಸೊ ಸ್ಪೆಷಲ್ ಟ್ರೀಟೀಸ್ ಫಾರ್ ಮೇಡ್, ಇವುಗಳನ್ನ ರೆಗ್ಯುಲೇಟ್ ಮಾಡೋಕೆ ಮತ್ತೆ ಈ ಒಂದು ಕಾಲುವೆಗಳ ಮೇಲೆ ಜೂರಿಸ್ಡಿಕ್ಷನ್ ಅಧಿಕಾರ ವ್ಯಾಪ್ತಿನ ಹೊಂದಿರೋದಕ್ಕೆ ವಿಶೇಷ ನಿಯಮಗಳನ್ನ ಟ್ರೀಟೀಸ್ ಮೂಲಕ, ಅಂತಾರಾಷ್ಟ್ರೀಯ ಒಪ್ಪಂದಗಳ ಮೂಲಕ ನಿಯಮಗಳು ಮಾಡಿ, ಆ ನಿಯಮಗಳ ಪ್ರಕಾರ ಅಂತಾರಾಷ್ಟ್ರೀಯ ಕಾನೂನಿನನ್ವಯ ಈ ಕಾಲುವೆಗಳ ಆಡಳಿತನ ನಡೆಸ್ತಾರೆ. ದಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಕೆನಲ್ಸ್. ಸೊ ಮೇನ್ ಇಂಟರ್ ಓಷನಿಕ್ ಕೆನಲ್ಸ್ ಯಾವಿದಾವೆ, ಅತ್ಯಂತ ಪ್ರಮುಖವಾದಂತಹ ಅಂತರ್ ಸಾಗರ ಕಾಲುವೆಗಳು ಯಾವ್ಯಾವಿದಾವೆ ಅಂದ್ರೆ ಎರಡು ತಕ್ಷಣಕ್ಕೆ ಜ್ಞಾಪಕ ಬರೋದು ಅಂದ್ರೆ ಒಂದು ಸೂಯಸ್ ಕೆನಲ್, ಇನ್ನೊಂದು ಪನಾಮಾ ಕೆನಲ್. ಅವುಗಳ ಪ್ರಾಮುಖ್ಯತೆ ಏನು ಅನ್ನೋದನ್ನ ಈ ಒಂದು ಚಿತ್ರ ನೋಡೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ. ಲೆಟ್ ಅಸ್ ಸಿ ದಿಸ್ ಸೂಯಸ್ ಕೆನಲ್. ತಾವೆಲ್ಲ ದಯವಿಟ್ಟು ಕರ್ಸರ್ನ ಫಾಲೋ ಮಾಡಿ. ಲಂಡನ್ ಇರ್ಬೋದು, ಯುರೋಪ್ ಇರ್ಬೋದು, ಈ ರಾಷ್ಟ್ರಗಳಿಂದ ನೌಕಾಯಾನ ಮಾಡಿಕೊಂಡು ಭಾರತದ ಮತ್ತಿತರ ಏಷ್ಯನ್ ಕಂಟ್ರೀಸ್, ಏಷ್ಯಾಕ್ಕೆ ಸೇರಿದಂತ ರಾಷ್ಟ್ರಗಳ ಜೊತೆ ವ್ಯಾಪಾರಗಳು ಮಾಡ್ಬೇಕು ಅಂದ್ರೆ ಯುರೋಪ್ ಅಥವಾ ಬೇರೆ ರಾಷ್ಟ್ರಗಳು ಹೆಂಗ್ ಮಾಡ್ಬೇಕು, ಸೂಯಸ್ ಕೆನಾಲ್ ಇದ್ರೆ ನಾನು ಕರ್ಸರ್ ನೋಡಿ ಈ ಲಂಡನ್ ಇಂದ ಏನ್ ಮಾಡ್ಬೋದು, ಸುಲಭನಾಗಿ ಈ ಒಂದು ಸಮುದ್ರಯಾನ ಮಾಡ್ಕೊಂಡು ಇಲ್ಲಿ ಸೂಯಸ್ ಕೆನಾಲ್ ಶುರು ಆಗ್ತದೆ. ಈ ಸೂಯಸ್ ಕೆನಾಲ್ ನ ದಾಟ್ಬಿಟ್ಟು ಇಂಡಿಯನ್ ಓಷನ್ ಬಂದ್ರೆ ಇಂಡಿಯನ್ ಓಷನ್ ಇಂದ ಭಾರತ ರೀಚ್ ಆಗ್ಬೋದು. ಅಕಸ್ಮಾತ್ ಈ ಸೂಯಸ್ ಕೆನಾಲ್ ಇದೆಯಲ್ಲ ಈ ಪ್ರದೇಶ, ಇದು ಬ್ಲಾಕ್ ಮಾಡಿದ್ರೆ ಅಂದ್ಕೊಳ್ಳಿ, ಈ ಒಂದು ಕೆನಾಲ್ ಬ್ಲಾಕ್ ಮಾಡಿದ್ರೆ ಜಸ್ಟ್ ಸಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಅದೇ ಲಂಡನ್ ಇಂದ ಬರ್ಬೇಕು ಅಂದ್ರೆ ಇಡೀ ಆಫ್ರಿಕನ್ ಕಾಂಟಿನೆಂಟ್, ಇಡೀ ಆಫ್ರಿಕಾ ಖಂಡನ ಪ್ರದಕ್ಷಿಣೆ ಹಾಕೊಂಡು ಸಾವಿರಾರು ಕಿಲೋಮೀಟರ್ ಜಾಸ್ತಿ ಆಗ್ತದೆ. ಇದು ಲಂಡನ್ ನಿಂದ ಮುಂಬೈ 7,200 ಮೈಲಿ ಅಥವಾ 11,600 ಕಿಲೋಮೀಟರ್. ಎಲ್ಲಿಂದ ಬಂದ್ರೆ ಲಂಡನ್ ನಿಂದ ಸೂಯಸ್ ಕೆನಾಲ್ ಮೂಲಕ ಬಂದ್ರೆ ಬರೀ ಇಷ್ಟು ದೂರ. ಅದೇ ಈ ಹಡಗುಗಳು ಲಂಡನ್ ನಿಂದ ಭಾರತಕ್ಕೆ ಸೂಯಸ್ ಕೆನಾಲ್ ಬ್ಲಾಕ್ ಆದ್ರೆ ಬರೋದಕ್ಕೆ ಎಷ್ಟು ಸಮಸ್ಯೆ ಅಂದ್ರೆ 12,300 ಮೈಲಿ ಅಥವಾ 19,800 ಕಿಲೋಮೀಟರ್ ಕ್ರಮಿಸ್ಬೇಕು. ಆಲ್ಮೋಸ್ಟ್ ಡಿಸ್ಟೆನ್ಸು ಎರಡಕ್ಕಿಂತ ಜಾಸ್ತಿ, ಎರಡರಷ್ಟಾಗುತ್ತೆ. ಇದು ಈ ಸೂಯಸ್ ಕೆನಾಲ್ನ ಪ್ರಾಮುಖ್ಯತೆ. ಅದೇ ರೀತಿ ಪನಾಮಾ ಕೆನಾಲ್ ಈಸ್ ಗೋಯಿಂಗ್ ಟು ಜಾಯಿನ್ ಟೂ ಓಷನ್ಸ್, ಅಟ್ಲಾಂಟಿಕ್ ಓಷನ್ ಅಂಡ್ ಪೆಸಿಫಿಕ್ ಓಷನ್. ಇತ್ ಕಡೆ ಅಟ್ಲಾಂಟಿಕ್ ಓಷನ್ ಇದೆ, ಇತ್ ಕಡೆ ಪೆಸಿಫಿಕ್ ಓಷನ್ ಇದೆ. ಇಲ್ಲಿ ಸೌತ್ ಅಮೆರಿಕಾ ಇದೆ, ಇಲ್ಲಿ ನಾರ್ತ್ ಅಮೆರಿಕಾ ಇದೆ. ಸೊ ಅಟ್ಲಾಂಟಿಕ್ ಓಷನ್ ಇಂದ ಯಾರ ಹಡಗುಗಳು ಬಂದ್ರೆ ಅಥವಾ ಯುನೈಟೆಡ್ ಸ್ಟೇಟ್ಸ್ ನೋಡಿ ಎಷ್ಟು ಇಲ್ಲಿನ ಪರಿಸ್ಥಿತಿ ನೋಡಿ, ಯುನೈಟೆಡ್ ಸ್ಟೇಟ್ಸ್ ನ್ಯೂಯಾರ್ಕ್ ನಿಂದ ಸಮುದ್ರ ಮಾರ್ಗವಾಗಿ ಅವ್ರೇನ ಸ್ಯಾನ್ ಫ್ರಾನ್ಸಿಸ್ಕೋ ಹೋಗ್ಬೇಕು ಅಂದ್ರೆ ಪನಾಮಾ ಕೆನಾಲ್ ಮೂಲಕ ಹೋಗ್ತಾರೆ. ಹತ್ತಿರದ 4,000 ಮೈಲ್ಸ್ ಇರ್ತದೆ ಅಪ್ರಾಕ್ಸಿಮೇಟ್ ಆಗಿ. ಅದನ್ನ ಬಿಟ್ಟು ಈ ಪನಾಮಾ ಕೆನಾಲ್ ಏನಾರ ಬ್ಲಾಕ್ ಮಾಡಿದ್ರೆ ಅವಾಗ ನ್ಯೂಯಾರ್ಕ್ ಇಂದ ಸ್ಯಾನ್ ಫ್ರಾನ್ಸಿಸ್ಕೋ ಹೋಗ್ಬೇಕು ಅಂದ್ರೆ ಸುತ್ತು ಹೊಡ್ಕೊಂಡು ಆಲ್ಮೋಸ್ಟ್ 12,000 ಮೈಲಿ, ಆಲ್ಮೋಸ್ಟ್ 12 ಮೂರರಷ್ಟು ಹೆಚ್ಚು ಡಿಸ್ಟೆನ್ಸ್ ಕ್ರಮಿಸಬೇಕು. ಅದು ಬಹಳ ಬಹಳ ಕಷ್ಟಕರವಾದಂತಹ ಒಂದು ಯಾನ ಆಗುತ್ತೆ. ಸೊ ಈ ಪನಾಮಾ ಕೆನಾಲ್ ಓಪನ್ ಆದ್ರೆ ಅಥವಾ ಅದ್ರ ಮೂಲಕ ಅದು ಅವಕಾಶ ಕೊಟ್ರೆ ಬರೀ 4,000 ಮೈಲಿ ಇಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ರೀಚ್ ಆಗ್ಬೋದು. ಸೊ ಈ ಎರಡು ಚಿತ್ರಗಳನ್ನ ನೋಡಿದ್ರೆ ನಮ್ಗೆ ಒಂದು ಅರಿವಾಗುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಎರಡು ಕಾಲುವೆಗಳ ಪ್ರಾಮುಖ್ಯತೆ ಏನು ಅನ್ನೋದು ತಿಳಿಯುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡ್ಬೇಕಾದ್ರೆ ಮತ್ತೆ ಸಾಗಾಣಿಕೆ, ಸಮುದ್ರ ಮಾರ್ಗದಲ್ಲಿ ವಸ್ತುಗಳ ಸಾಗಾಣಿಕೆ ಮಾಡೋದ್ರಲ್ಲಿ ಈ ಎರಡು ಕೆನಲ್ಗಳ ಪ್ರಾಮುಖ್ಯತೆ, ಈ ಎರಡು ಚಿತ್ರಗಳು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸೊ ಕೀಪಿಂಗ್ ದಿಸ್ ಇನ್ ಮೈಂಡ್, now let us try to understand how special rules or treaty rules have been made to regulate the jurisdiction over these interoceanic canals. So first one is Suez Canal.
ಸೂಯಸ್ ಕೆನಲ್ ಈಸ್ ಟೆರಿಟೋರಿಯಲಿ ಪಾರ್ಟ್ ಆಫ್ ಈಜಿಪ್ಟ್. ನೀವು ಓದೋದು ನೋಡಿ ವಾಪಸ್ ಬೇರೆ ಇಂಡಿಯನ್ ಡಯಾಗ್ರಾಮ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಈಜಿಪ್ಟ್ ಮೂಲಕ ಹಾದು ಹೋಗುತ್ತೆ. ದಿಸ್ ಇಸ್ ಈಜಿಪ್ಟ್ ಸೇರಿದ ಭೂಪ್ರದೇಶ. ಈ ಈಜಿಪ್ಟ್ ನ ಮಧ್ಯದಲ್ಲಿ ಹಾದು ಹೋಗುತ್ತೆ ದಿ ಸೂಯಸ್ ಕೆನಲ್. ಸೊ ಇಟ್ ಇಸ್ ಟೆರಿಟೋರಿಯಲಿ ಪಾರ್ಟ್ ಆಫ್ ಈಜಿಪ್ಟ್ ರಾಷ್ಟ್ರದ ಒಂದು ಭಾಗ ಈ ಸೂಯಸ್ ಕೆನಲ್. ಮತ್ತೆ ಇದರ ಬಗ್ಗೆ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ನಿಯಮಗಳನ್ನ ಮಾಡಿಕೊಂಡು ಅದರ ಪ್ರಕಾರ ಇಲ್ಲಿ ಆ ಒಂದು ಕಾಲುವೆನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಳಸ್ತಾರೆ. ಯಾವ ಕನ್ವೆನ್ಷನ್ ಅದು ಅಂದ್ರೆ ಕನ್ವೆನ್ಷನ್ ಆಫ್ ಕಾನ್ಸ್ಟಾಂಟಿನೋಪಲ್ ಆಫ್ 1888. ಕಾನ್ಸ್ಟಾಂಟಿನೋಪಲ್ ನ ಒಪ್ಪಂದ 1888ರಲ್ಲಿ ಒಂದು ಒಪ್ಪಂದ ಮಾಡ್ಕೊಂಡ್ರು. ನಾವು ನೋಡಿದ್ವಿ ಆಗ್ಲೇ 1600 ಅದಕ್ಕಿಂತ ಮುಂಚೆ ಸೂಯಸ್ ಕೆನಲ್ ನ ಅಟಮನ್ ಟುರ್ಕ್ಸ್ ಬ್ಲಾಕ್ ಮಾಡಿದ್ರು. ಅದರಿಂದ ಅವರು ವನ್ಯ ಮಾರ್ಗ ಹುಡುಕೊಂಡು ಸಮುದ್ರಯಾನ ಮಾಡ್ಕೊಂಡು ವ್ಯಾಪಾರ ಮಾಡಕ್ಕೆ ಪ್ರಯತ್ನ ಪಟ್ರು. ಆಮೇಲೆ ಏನಾಯ್ತು, ಬಹಳ ಪವರ್ಫುಲ್ ಅದು ಯುರೋಪಿಯ ರಾಷ್ಟ್ರಗಳು ಅವು ಈ ಈಜಿಪ್ಟ್ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡ್ರು. ಏನಂದ್ರೆ ಈ ಕನ್ವೆನ್ಷನ್ ಮೂಲಕ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ಹಡಗುಗಳು ಈ ಕೆನಲ್ ಮೂಲಕ ಸರಾಗವಾಗಿ ಹಾದು ಹೋಗೋದಕ್ಕೆ ಅವಕಾಶ ಆಗಬೇಕು. ಸೊ ಕನ್ವೆನ್ಷನ್ ಆನ್ ಕಾನ್ಸ್ಟಾಂಟಿನೋಪಲ್ ಆಫ್ 1888 ವಾಸ್ ಮೇಡ್, ವಿಚ್ ಹ್ಯಾಸ್ ಸಮ್ ಆಫ್ ದ ಫಾಲೋಯಿಂಗ್ ಇಂಪಾರ್ಟೆಂಟ್ ಫೀಚರ್ಸ್. ಈ ಒಂದು ಕನ್ವೆನ್ಷನ್, ಈ ಒಪ್ಪಂದದ ಪ್ರಮುಖ ಅಂಶಗಳನ್ನ ಈಗ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ನ್ಯೂಟ್ರಲೈಸ್ಡ್ ಅಂಡ್ ಡಿಮಿಲಿಟರೈಸ್ಡ್, ಇದು ಒಂದು ಪ್ರಮುಖವಾದಂತಹ ತೀರ್ಪು ತಗೊಂಡಿದ್ದು ಈ ಒಂದು ಕನ್ವೆನ್ಷನ್ ಮೂಲಕ. ಅಂದ್ರೆ ಆ ಕೆನಲ್ ನ ನ್ಯೂಟ್ರಲೈಸ್ ಮಾಡೋದು, ತಟಸ್ಥೀಕರಣಗೊಳಿಸಿದ್ರು. ಅಂದ್ರೆ ಯಾವುದೇ ರಾಷ್ಟ್ರಕ್ಕೂ ಕೂಡ ಅದರ ಸ್ವಯಾಸಕ್ತಿ ಇರೋದಿಲ್ಲ, ಅದರದೇ ಆದಂತಹ ಆಸಕ್ತಿ ಇರೋದಿಲ್ಲ. ಅದು ನ್ಯೂಟ್ರಲೈಸ್ ಆಗುತ್ತೆ, ತಟಸ್ಥ. ಯಾವುದೇ ರಾಷ್ಟ್ರಗಳಲ್ಲಿ ಏನೇ ಡೆವಲಪ್ಮೆಂಟ್ಸ್ ಆದ್ರೂ ಅದಕ್ಕೂ ಪನಾಮಾ ಕೆನಲ್ಗೂ ಸೂಯಸ್ ಕೆನಲ್ಗೂ ಸಂಬಂಧ ಇಲ್ಲ. ಸೂಯಸ್ ಕೆನಲ್ ಇಂಟರ್ಫಿಯರ್ ಆಗಲ್ಲ. ಈಜಿಪ್ಟ್ನವರು ಒಂದು ರಾಷ್ಟ್ರದ ಕಡೆ ಹೋಗ್ಬಿಟ್ಟು ಸೂಯಸ್ ಕೆನಲ್ ಅಲ್ಲಿ ಹೋಗೋದಕ್ಕೆ ಅವಕಾಶ ಮಾಡೋದು, ಇನ್ನೊಬ್ಬರನ್ನ ಅದಕ್ಕೆ ತಡೆಯೋದು, ಈ ರೀತಿ ಯಾವುದೇ ಪ್ರಕ್ರಿಯೆಗಳನ್ನ ಮಾಡಬಾರ್ದು. ಈ ರೀತಿ ನ್ಯೂಟ್ರಲೈಸ್ ಮಾಡಿದ್ರು. ಮತ್ತೆ ಡಿಮಿಲಿಟರೈಸ್ಡ್, ಅಲ್ಲಿ ಯಾವುದೇ ರಾಷ್ಟ್ರಗಳು ಯುದ್ಧ ಚಟುವಟಿಕೆಗಳನ್ನ ಬಳಸ್ಕೊಂಡು ಕೆನಲ್ ನಲ್ಲಿ ಬಳಸೋಂಗಿಲ್ಲ. ಅಲ್ಲಿ ಹಾದು ಹೋಗ್ಬೋದು ನೀವೆಲ್ಲ, ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯುದ್ಧ ಮಾಡೋದು, ನಾವು ಅದನ್ನ ಕಂಟ್ರೋಲ್ ಮಾಡ್ಕೊಂತೀವಿ, ನಾವು ಬಿಟ್ಕೊಳ್ಳಲ್ಲ, ನಾವು ಸಾವರೆಂಟಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ತಡಿತೀವಿ, ಈ ಎಲ್ಲ ಕೃತ್ಯಗಳಿಗೆ ಅವಕಾಶ ಇಲ್ಲ. ಇಟ್ ಹ್ಯಾಸ್ ಬಿನ್ ನ್ಯೂಟ್ರಲೈಸ್ಡ್ ಅಂಡ್ ಡಿಮಿಲಿಟರೈಸ್ಡ್ ಬೈ ದ parties to this convention. So canal is freely open in time of both peace and war. ಶಾಂತಿ ಇರಲಿ ಯುದ್ಧ ಇರಲಿ ಯಾವುದೇ ಸಂದರ್ಭಗಳಲ್ಲಿ ಈ ಸೂಯಸ್ ಕೆನಲ್ ಓಪನ್ ಇರುತ್ತೆ, ಮುಕ್ತವಾಗಿರುತ್ತೆ. ಯಾರಿಗೆ? ಇಟ್ ಈಸ್ ಓಪನ್ ಟು ಮರ್ಚೆಂಟ್ ವೆಸಲ್ಸ್ ಆಸ್ ವೆಲ್ ಆಸ್ ವಾರ್ಶಿಪ್ ಆಫ್ ಆಲ್ ನೇಷನ್ಸ್. ಎಲ್ಲಾ ರಾಷ್ಟ್ರಗಳ ಯುದ್ಧ ಹಡಗುಗಳಾಗಿರ್ಬೋದು ಅಥವಾ ಅವು ವ್ಯಾಪಾರಿ ಹಡಗುಗಳಾಗಿರ್ಬೋದು, ಎಲ್ಲಾ ಹಡಗುಗಳನ್ನು ಅದರ ಮೂಲಕ ಹಾದು ಹೋಗೋದಕ್ಕೆ ಮುಕ್ತವಾಗಿರುತ್ತೆ. ಇಟ್ ಇಸ್ ಫ್ರೀಲಿ ಅವೈಲಬಲ್ ಫಾರ್ ಸೇಲಿಂಗ್ ಬೋತ್ ಫಾರ್ ವಾರ್ಶಿಪ್ಸ್ ಆಸ್ ವೆಲ್ ಆಸ್ ಮರ್ಚೆಂಟ್. It is canal is going to be freely open in time of both war as well as at peace. So no blockade. ಯಾರು ಅದನ್ನ ಬ್ಲಾಕೇಡ್ ಮಾಡೋದಕ್ಕೆ, ಅದನ್ನ ತಡೆಯೋದು, ಮುಚ್ಚೋದಕ್ಕಾಗ್ಲಿ ಅದಕ್ಕೆ ಅವಕಾಶಗಳು ಇರೋದಿಲ್ಲ. ಮತ್ತೇನ್ ಮಾಡಿದ್ರು, ನೋ ಹಾಸ್ಟಿಲಿಟಿ ಅಲೋಡ್ ಈದರ್ ಇನ್ ದ ಕೆನಲ್ ಆರ್ ವಿತಿನ್ 3 sea miles ಫ್ರಮ್ ಇಟ್ಸ್ ಪೋರ್ಟ್ಸ್. ಅದರ ಬಂದರುಗಳು, ಈ ಒಂದು ಕೆನಲ್ಗೆ ಸೇರಿದಂತಹ ಬಂದರುಗಳಾಗಿರ್ಬೋದು, ಆ ಕೆನಲ್ ಆಗಿರ್ಬೋದು, ಅದರ 3 ನಾಟಿಕಲ್ ಮೈಲ್ಸ್ ಅಂತರದಲ್ಲಿ ಯಾವುದೇ ಮಿಲಿಟರಿ ಆಕ್ಟಿವಿಟೀಸ್ ಮಾಡಂಗಿಲ್ಲ. ನೋ ಹಾಸ್ಟಿಲಿಟಿ, ಅಲ್ಲಿ ದೊಂಬಿ ಗಲಾಟೆಗಳು ಯಾವುದು ಆಗೋಂಗಿಲ್ಲ. ಯಾಕೆಂದ್ರೆ ಅದೆಲ್ಲದರ ಪ್ರತಿಕೂಲ ಪರಿಣಾಮ ಯಾರ ಮೇಲೆ ಬೀಳುತ್ತೆ? ಅಂತಾರಾಷ್ಟ್ರೀಯ ವ್ಯಾಪಾರ ಮೇಲೆ ಬೀಳುತ್ತೆ. ಆ ಅಂತಾರಾಷ್ಟ್ರೀಯ ವ್ಯಾಪಾರ ಹೆಂಗಂದ್ರೆ ಅದು 1 ದಿವಸ 2 ದಿವಸದ ಕೆಲಸ ಅಲ್ಲ. ಹಡಗು ಒಂದು ಭೂಪ್ರದೇಶದಲ್ಲಿ ಶುರು ಆದ್ರೆ ಇನ್ನೊಂದು ಭೂಪ್ರದೇಶ ರೀಚ್ ಆಗ್ಬೇಕಂದ್ರೆ ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ತಗೊಬಹುದು. ಸೊ ದಟ್ ಬೀಂಗ್ ದ ಕೇಸ್, ಅದರಿಂದ ಸೊ ಹಾಸ್ಟಿಲಿಟಿ ಅಂದ್ರೆ ಯುದ್ಧದ ಗಲಾಟೆಗಳು ಈ ಕೆನಲ್ ಬಳಿ ನಡೆಯೋದಕ್ಕೆ ಅವಕಾಶ ಕೊಡಬಾರದು. ಈ ಪ್ರಮುಖ ತೀರ್ಪುಗಳನ್ನ ಈ ಕನ್ವೆನ್ಷನ್ ಆನ್ ಕಾನ್ಸ್ಟಾಂಟಿನೋಪಲ್ ಅಲ್ಲಿ 1888ರಲ್ಲಿ ಅದರ ಬಗ್ಗೆ ತೀರ್ಮಾನಗಳನ್ನ ತಗೊಂಡ್ರು. ಮತ್ತೆ ಇನ್ನು ಕೆಲವು ಅಂಶಗಳೇನಂದ್ರೆ, ಮೆನ್ ಆಫ್ ವಾರ್ ಟು ಪಾಸ್ ಥ್ರೂ ದ ಕೆನಲ್ ವಿತೌಟ್ ಡಿಲೇ. ಟ್ರೂಪ್ಸ್, ಯುದ್ಧ ಪಡೆಗಳು ಆ ಕೆನಲ್ ಮೂಲಕ ಹಾದು ಹೋಗ್ಬೇಕು ಅಂದ್ರೆ ಅವರು ಜಾಸ್ತಿ ಹೊತ್ತು ಕೆನಲ್ ಅಲ್ಲಿ ಇರೋಂಗಿಲ್ಲ. ಮ್ಯಾಕ್ಸಿಮಮ್ 24 ಅವರ್ಸ್, 24 ಗಂಟೆ ಒಳಗೆ ಆ ಕೆನಲ್ ಇದೆಯಲ್ಲ ಅದನ್ನ ಹಾದಿ ಮುಂದಕ್ಕೆ ಹೋಗ್ಬಿಡ್ಬೇಕು. ದಟ್ ಈಸ್ ಎ ರೆಸ್ಟ್ರಿಕ್ಷನ್ ವಿಚ್ ಆರ್ ಇಂಪೋಸ್ಡ್ ಆನ್ ದ ಆರ್ಮ್ಡ್ ಫೋರ್ಸ್ ಅಂಡ್ ನೋ ಪರ್ಮನೆಂಟ್ ಫೋರ್ಟಿಫಿಕೇಶನ್ ಇನ್ ಇಟ್. ನಾವು ನಮ್ಮ ಕೋಟೆ ಕಟ್ಕೊಂತೀವಿ, ನಾವು ಅಡ್ಡ ಹಾಕೊಂತೀವಿ ಅಥವಾ ಬೇರೆ ಯಾವ್ದೋ ಕನ್ಸ್ಟ್ರಕ್ಷನ್ ಮಾಡ್ಕೊಂತೀವಿ ಅನ್ನೋದಕ್ಕೆ ಅವಕಾಶಗಳು ಈ ಒಂದು ಕೆನಲ್ಗಳಲ್ಲಿ ಇಲ್ಲ. ಸೊ ನೋ ಪರ್ಮನೆಂಟ್ ಫೋರ್ಟಿಫಿಕೇಶನ್ ಇನ್ ಇಟ್. ಮತ್ತೆ ಅಲ್ಲಿ ಯಾರು ತುಂಬಾ ತಡ್ಕೊಂಡು ಅಲ್ಲೇ ಉಳಿಯೋಂಗಿಲ್ಲ. ಆರ್ಮ್ಡ್ ಫೋರ್ಸಸ್ ಅಲ್ಲಿ ಮತ್ತೆ ಆರ್ಮ್ಡ್ ಅಮ್ಯುನಿಷನ್ಸ್, ಶಸ್ತ್ರಾಸ್ತ್ರಗಳನ್ನ ಸಾಕ್ಬೇಕಾದ್ರೆ ತುಂಬಾ ಹೊತ್ತು ಇಟ್ಕೊಳ್ಳೋದಲ್ಲಿ
ಅವೆಲ್ಲ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ನೋ ಪರ್ಮನೆಂಟ್ ಫೋರ್ಟಿಫಿಕೇಶನ್ ಅಂಡ್ ಇದು ನಡೀತು, ಸ್ವಲ್ಪ ದಿವಸ ಹಂಗೆ ನಡ್ಕೊಂಡು ಹೋಗಿತ್ತು. ಆದ್ರೆ ಇಂಗ್ಲೆಂಡ್ನವರು ಇದರಲ್ಲಿ ಇಂಟರ್ಫಿಯರ್ ಆಗೋಕೆ ಪ್ರಯತ್ನ ಪಟ್ಟರು. ಹಲವಾರು ಬೇರೆ ಬೇರೆ ತೊಂದರೆಗಳು ಶುರುವಾಯಿತು. ಈಜಿಪ್ಟ್ನವರು ಅವರ ಸಾವರೆಂಟಿನ ಡಿಕ್ಲೇರ್ ಮಾಡಿದ್ರೆ, ಇದು ನಮಗ್ ಸೇರಿದ ಭೂಪ್ರದೇಶ, ನಾವು ಅದನ್ನ ನಮ್ಮ ಸಾವರೆಂಟಿನ ಅದನ್ನ ಎಕ್ಸೈಸ್ ಮಾಡಿ ನಾವು ಅದನ್ನ ಕಂಟ್ರೋಲ್ ತಗೊಂತೀವಿ ಅಂತ ಒಂದು ಹೇಳಿಕೆ ನಡೆದು, ಅಲ್ಟಿಮೇಟ್ ಆಗಿ ಏನಾಯ್ತು, ಇವೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ಆಂಗ್ಲೋ ಈಜಿಪ್ಟಿಯನ್ ಅಗ್ರಿಮೆಂಟ್ ಅಂತ 1954ರಲ್ಲಿ ಮಾಡ್ಕೊಂಡ್ರು. ಅದರ ಪ್ರಮುಖ ಲಕ್ಷಣಗಳೇನು ಅಂದ್ರೆ, ಸೊ ಕೆನಲ್ ಟು ಬಿ ಇನ್ಸುಲೇಟೆಡ್ ಫ್ರಮ್ ದ ಪೊಲಿಟಿಕ್ಸ್ ಆಫ್ ಎನಿ ಕಂಟ್ರಿ. ಯಾವುದೇ ರಾಷ್ಟ್ರಗಳ ರಾಜಕೀಯ ಬೆಳವಣಿಗೆಗಳಿದಾವಲ್ಲ, ಅದರಿಂದ ಈ ಒಂದು ಕೆನಲ್ನ ದೂರ ಇಡಬೇಕು. ಸಾವಿರಾರು ಜಗಳಗಳು ಬರ್ತವೆ ರಾಜಕೀಯ ಸಂಬಂಧವಾಗಿ. ಅದರ ಒಂದು ರಾಜಕೀಯ ಡಿಫ್ರೆನ್ಸಸ್ ಏನು, ಭಿನ್ನಾಭಿಪ್ರಾಯಗಳು, ಅದರಿಂದ ಕೆನಲ್ಗೆ ಯಾವುದೇ ತೊಂದರೆ ಆಗಬಾರ್ದು. ಯಾಕಂದ್ರೆ ಕೆನಲ್ ಸರಾಗವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ನಡಿಬೇಕು ಅಂದ್ರೆ ಆ ಕೆನಲ್ ಸುರಕ್ಷಿತವಾಗಿರ್ಬೇಕು ಮತ್ತೆ ಸದಾ ತೆರೆದಿರಬೇಕು ಅಂತಾರಾಷ್ಟ್ರೀಯ ಹಡಗುಗಳಿಗೆ. ಆದ್ರಿಂದ ಈ ಒಂದು ಒಪ್ಪಂದ ಮಾಡ್ಕೊಂಡು ಏನಂದ್ರೆ, ಕೆನಲ್ ಟು ಬಿ ಇನ್ಸುಲೇಟೆಡ್ ಫ್ರಮ್ ಪೊಲಿಟಿಕ್ಸ್ ಆಫ್ ಎನಿ ಕಂಟ್ರಿ. ಯಾವುದೇ ರಾಷ್ಟ್ರದ ಪೊಲಿಟಿಕ್ಸ್ಗೂ ಅದಕ್ಕೂ ಈ ಒಂದು ಕೆನಲ್ಗೂ ಸಂಬಂಧ ಇಲ್ಲ. ಅಂಡ್ ಟೋಲ್ ಅಂಡ್ ಚಾರ್ಜಸ್ ಟು ಬಿ ಫಿಕ್ಸ್ಡ್ ಬೈ ಅಗ್ರಿಮೆಂಟ್. ಒಪ್ಪಂದ ಮಾಡ್ಕೊಂತಾರೆ, ಆ ಒಪ್ಪಂದದ ಪ್ರಕಾರ ಆ ಒಂದು ಕಾಲುವೆ ಹಾದು ಹೋಗ್ಬೇಕು ಅಂದ್ರೆ ಟೋಲು ಮತ್ತೆ ಬೇರೆ ಚಾರ್ಜಸ್ ಎಕ್ಸ್ಪೆನ್ಸಸ್ ಏನಿದೆಯೋ ಅದನ್ನೆಲ್ಲ ಅವರು ಕೊಡ್ಬೇಕು. ಇದಕ್ಕೆ ಒಪ್ಪಂದನ ಆಂಗ್ಲೋ ಈಜಿಪ್ಟಿಯನ್ ಅಗ್ರಿಮೆಂಟ್ ನ 1954ರಲ್ಲಿ ಮಾಡಿದ್ರು. ಮುಂದಕ್ಕೆ ಈಜಿಪ್ಟ್ ಡಿಕ್ಲರೇಷನ್ ಆಫ್ 1957. ಇಟ್ ಇಸ್ 1957 ಅಲ್ಲಿ ಈ ಒಂದು ಆಂಗ್ಲೋ ಈಜಿಪ್ಟಿಯನ್ ಅಗ್ರಿಮೆಂಟ್ ಆದ್ಮೇಲೆ ಈಜಿಪ್ಟ್ ಒಂದು ಡಿಕ್ಲರೇಷನ್ ಮಾಡಿತು. ಅಫ್ಕೋರ್ಸ್ ಇದು ಎಷ್ಟರ ಮಟ್ಟಿಗೆ ಬೈಂಡಿಂಗ್ ಮತ್ತೆ ಇದ್ರ ಬಗ್ಗೆ ಅದು ಹಂಗೆ ಸೂಕ್ತವಾಗಿ ನಡ್ಕೊಂತಿದ್ಯಾ ಅದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದಾವೆ, ಪೂರ್ತಿ ಕ್ಲಾರಿಫಿಕೇಶನ್ಸ್ ಇಲ್ಲ. ಆದ್ರೆ ಈಜಿಪ್ಟ್ ಏನ್ ಮಾಡಿತು, 1957ರಲ್ಲಿ ಒಂದು ಡಿಕ್ಲರೇಷನ್ ಮಾಡಿತು. ಏನಂದ್ರೆ ಡಿಕ್ಲರೇಷನ್ ಅಂದ್ರೆ, ವಿ ವಿಲ್ ರೆಸ್ಪೆಕ್ಟ್ ದ ಟರ್ಮ್ಸ್ ಅಂಡ್ ಸ್ಪಿರಿಟ್ ಆಫ್ 1888 ಕನ್ವೆನ್ಷನ್. 1888ರಲ್ಲಿ ಏನು ಒಂದು ಒಪ್ಪಂದ ಮಾಡ್ಕೊಂಡಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದನ್ನು ನಾವು ಈಗಲೂ ಗೌರವಿಸ್ತೀವಿ ಅಂತ ಈಜಿಪ್ಟ್ ಡಿಕ್ಲರೇಷನ್ಸ್ ಕೊಟ್ಟರು. ಇವು ಕೆಲವು ಪ್ರಮುಖವಾದ ಅಂಶಗಳು ನಮಗೆ ಗೊತ್ತಿರಬೇಕಾಗಿರೋದು ಸುಯಸ್ ಕೆನಾಲ್ ಬಗ್ಗೆ. ಅದೇ ರೀತಿ ಇನ್ನೊಂದು ಕೆನಾಲ್ ಪನಾಮಾ ಕೆನಾಲ್. ನೀವಾಗಲೇ ಇಮೇಜ್ ಅಲ್ಲಿ ನೋಡಿದ್ವಿ. ಈ ಒಂದು ಕೆನಾಲ್ ಅಮೆರಿಕ ಬಳಸ್ದಂಗೆ ಅದು ನ್ಯೂಯಾರ್ಕ್ ಇಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗ್ಬೇಕು ಅಂದ್ರೆ 3ರಷ್ಟು ಹೆಚ್ಚು ಅಂತರ ಕ್ರಮಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ಪೆಸಿಫಿಕ್ ಓಷನ್ ನಿಂದ ಪೆಸಿಫಿಕ್ ಓಷನ್ ಅಟ್ಲಾಂಟಿಕ್ ಓಷನ್ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಪನಾಮಾ ಕೆನಾಲ್ ಅತ್ಯಂತ ಸಮೀಪದ ದಾರಿ ಅಂತ ಅನ್ಸಿದೆ. ಅದರಿಂದ ಅದಕ್ಕೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಒಪ್ಪಂದಗಳು ಮಾಡಿಕೊಂಡು ಅದನ್ನ ಯಾವ ರೀತಿ ಬಳಸಬೇಕು ಅಂತ ತೀರ್ಮಾನಗಳನ್ನ ರಾಷ್ಟ್ರಗಳು ಮಾಡ್ಕೊಂಡಿದೆ. ಅದರಲ್ಲಿ ಇಟ್ ಈಸ್ ಗವರ್ನ್ಡ್ ಬೈ ಪನಾಮಾ ಟ್ರೀಟಿ ಆಫ್ 1977 ಬಿಟ್ವೀನ್ ಪನಾಮಾ ಅಂಡ್ ಯುಎಸ್ಎ ಮತ್ತು ಪನಾಮಾ ನಡುವೆ ಈ ಒಪ್ಪಂದ ಮಾಡ್ಕೊಂಡ್ರು. ಅದನ್ನ ಆಮೇಲೆ ಏನ್ ಮಾಡಿದ್ರು, ಇಟ್ ಮೇಡ್ ಇಟ್ ಓಪನ್ ಟು ಎವ್ರಿ ಕಂಟ್ರಿ. ಹೂಎವರ್ ವಾಂಟ್ಸ್ ದೇ ಕ್ಯಾನ್ ಸೈನ್ ದಿಸ್ treaty, thereby it become a multilateral treaty. Whoever wants to be part of it, they can become, and once they become part of it, ಅದರ ಎಲ್ಲಾ ನಿಯಮಗಳು ಅದರ ಒಂದು ಭಾಗ ಆದ್ರೆ ಯಾರ ಬೇರೆ ಬೇರೆ ರಾಷ್ಟ್ರಗಳು, ಆ ಎಲ್ಲಾ ರಾಷ್ಟ್ರಗಳಿಗೂ ಆ ಒಂದು ಒಪ್ಪಂದದ ಅನುಕೂಲಗಳು ಅವರಿಗೆಲ್ಲ ಸಿಗೋ ರೀತಿ ಅರೇಂಜ್ಮೆಂಟ್ಸ್ ನ ಮಾಡ್ಕೊಂಡು. ಸೊ ಪನಾಮಾ ಕೆನಲ್ ವಾಸ್ ಗವರ್ನ್ಡ್ ಬೈ ಪನಾಮಾ ಟ್ರೀಟಿ ಆಫ್ 1977 ಬಿಟ್ವೀನ್ ಯುಎಸ್ಎ ಅಂಡ್ ಪನಾಮಾ ಒರಿಜಿನಲಿ. ಅದಕ್ಕೆ ಬೇರೆ ರಾಷ್ಟ್ರಗಳು ಸಹಿ ಹಾಕಿ ಅದರ ಒಂದು ಭಾಗ ಆಗೋದಕ್ಕೆ ಅವಕಾಶಗಳನ್ನ ಕಲ್ಪಿಸಿದ್ರು. ಸೊ ಇದರ ಪ್ರಮುಖವಾದ ಲಕ್ಷಣಗಳು, ಕೀ ಫೀಚರ್ಸ್ ಏನು ಅಂದ್ರೆ, ಸೊ ಪರ್ಮನೆಂಟ್ ನ್ಯೂಟ್ರಾಲಿಟಿ, ಶಾಶ್ವತವಾಗಿ ಈ ಒಂದು ಕೆನಾಲ್ ನ ತಟಸ್ಥಗೊಳಿಸಿದ್ರು. ತಟಸ್ಥೀಕರಣ ಒಂದು ಪ್ರಮುಖವಾದ ತೀರ್ಪುಗಳನ್ನ ಈ ಒಂದು ಕನ್ವೆನ್ಷನ್ ಅಲ್ಲಿ, ಈ ಒಂದು ಟ್ರೀಟಿಲಿ ತಗೊಂಡ್ರು. ಆಮೇಲೆ ಪನಾಮಾಸ್ ಟೆರಿಟೋರಿಯಲ್ ಸಾವರೆಂಟಿ ಓವರ್ ಕೆನಾಲ್ ಅಂಡ್ ದ ಕೆನಾಲ್ ಝೋನ್ ಇಸ್ ರೆಕಗ್ನೈಸ್ಡ್. ಈ ಒಂದು ಪನಾಮಾ ಕಾಲುವೆ ಮೇಲೆ ಯಾವ ಪನಾಮಾ ರಾಷ್ಟ್ರ ಇದೆಯಲ್ಲ ಅದರ ಒಂದು ಸಾರ್ವಭೌಮತ್ವನ ಯುಎಸ್ಎನು ಒಪ್ತು, ಎಲ್ಲಾ ಪ್ರಪಂಚದ ರಾಷ್ಟ್ರಗಳು ಒಪ್ತು. ಪನಾಮಾಸ್ ಟೆರಿಟೋರಿಯಲ್ ಸಾವರೆಂಟಿ ಓವರ್ ದ ಕೆನಲ್ ಅಂಡ್ ಇಟ್ಸ್ ಕೆನಲ್ ಝೋನ್, ಆ ಒಂದು ಪ್ರದೇಶ ಏನ್ ಸಿಗುತ್ತೋ ಆ ಕೆನಲ್ಗೆ ಅದನ್ನು ಕೂಡ ರೆಕಗ್ನೈಸ್ ಮಾಡ್ತಾರೆ, ಅದನ್ನ ಮನ್ನಣೆ ಮಾಡ್ತಾರೆ. ಮತ್ತೆ ಡ್ಯೂರಿಂಗ್ ದ ಆಪರೇಷನ್ ಆಫ್ ದ ಟ್ರೀಟಿ, ಈ ಒಂದು ಟ್ರೀಟಿ ಏನ್ ಮಾಡ್ಕೊಂಡ್ರು 1977, ಆ ಟ್ರೀಟಿ ಪ್ರಕಾರ ಯುಎಸ್ಎಗೆ ಕೆಲವು ಹಕ್ಕುಗಳನ್ನ ಕೊಟ್ಟರು, ಕೆಲವು ಅಧಿಕಾರಗಳನ್ನ ಕೊಟ್ಟರು. ಏನು, ಫಾರ್ ಮೇಂಟೆನೆನ್ಸ್ ಅಂಡ್ ಪ್ರೊಟೆಕ್ಷನ್ ಆಫ್ ದ ಕೆನಲ್. ಈ ಒಂದು ಕಾಲುವೆನ ಅದನ್ನ ಜಾಗರೂಕ ಮಾಡೋದು, ಅದನ್ನ ಮೇಂಟೈನ್ ಮಾಡೋದು, ಮೇಲ್ವಿಚಾರಣೆ ಮಾಡೋದು ಮತ್ತೆ ಅದಕ್ಕೆ ರಕ್ಷಣೆ ಕೊಡುವ ಜವಾಬ್ದಾರಿ ಅಧಿಕಾರನ ಯುಎಸ್ ಅವರಿಗೆ ಕೊಟ್ಟರು. ಎಲ್ಲಿವರೆಗೂ ಈ ಟ್ರೀಟಿ ಆಪರೇಟ್ ಆಗುತ್ತೋ 1977 ಮಾಡ್ಕೊಂಡು ಈ ಒಂದು ಅಧಿಕಾರ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಯುಎಸ್ಎಗೆ 1999ವರೆಗೂ,
ಅಲ್ಲಿವರೆಗೂ ಅದರ ಅಡ್ಮಿನಿಸ್ಟ್ರೇಷನ್, ಆಡಳಿತ ಮತ್ತು ಅದರ ಮೇಲ್ವಿಚಾರಣೆ ಮತ್ತು ರಕ್ಷಣೆ ಎಲ್ಲದು ಯುಎಸ್ಎಗೆ ಅಧಿಕಾರನ ಕೊಟ್ರು. ಅದೇ ಸಂದರ್ಭದಲ್ಲಿ ಬೇರೆ ರಾಷ್ಟ್ರಗಳು ಇದನ್ನ ಸಹಿ ಮಾಡೋಕೆ ಅವಕಾಶ ಮಾಡಿದ್ರು. ಈ ಒಂದು ಕನ್ವೆನ್ಷನ್ ಅಲ್ಲೇ ಮತ್ತೊಂದು ವಿಷಯ ಏನ್ ಹೇಳಿದ್ರು ಅಂದ್ರೆ, ಯಾವಾಗ ಯುಎಸ್ಎ ಅದರ ಅಧಿಕಾರನ ಬಿಟ್ಕೊಡ್ತು ಪನಾಮಾಗೆ, ಅದಾದ ನಂತರ ಪನಾಮಾಗೆನೆ ಪೂರ್ಣ ಅಧಿಕಾರ ಇರುತ್ತೆ. ಆ ಕೆನಲ್ ಮೇಲೆ ಪೂರ್ಣ ಅಧಿಕಾರ ಇರುತ್ತೆ. ಮತ್ತೆ ಪನಾಮ ಏನ್ ಮಾಡೋದು, ಈಸ್ ಟು ಆಪರೇಟ್ ದ ಕೆನಲ್. ಅದೇ ಅದರ ಒಂದು ಕೆನಲ್ ನ ಮೇಲ್ವಿಚಾರಣೆ ನೋಡ್ಕೊಳ್ಳೋದು, ಅದನ್ನ ಮ್ಯಾನೇಜ್ ಮಾಡೋ ಅಧಿಕಾರ ಪನಾಮ ರಾಜ್ಯಕ್ಕೆ ಸಿಗುತ್ತೆ. ಮತ್ತೆ ಆ ಮಿಲಿಟರಿ ಫೋರ್ಸಸ್ ಮತ್ತೆ ಏನೇನಾದ್ರೂ ರಕ್ಷಣೆಗೆ ಸಂಬಂಧಪಟ್ಟಂತ ಎಲ್ಲಾ ಕ್ರಮಗಳನ್ನು ಕೂಡ ಪನಾಮನೇ ನೋಡ್ಕೋಬೇಕು. ಈ ರೀತಿ ವಿಶೇಷ ಒಪ್ಪಂದವನ್ನು ಮಾಡಿಕೊಂಡು ಈ ಪ್ರಮುಖವಾದಂತಹ ಇಂಟರ್ ಕಾಂಟಿನೆಂಟ್ ಅಂತರ ಸಾಗರದ ಕಾಲುವೆಗಳ ಬಗ್ಗೆ ಅಂತಾರಾಷ್ಟ್ರೀಯ ನಿಯಮಗಳನ್ನ ರಾಷ್ಟ್ರಗಳು ತಮ್ಮ ಅನುಕೂಲಕ್ಕೋಸ್ಕರ ಮಾಡ್ಕೊಳುತ್ತೆ. These are few important things which all of you should know about these inter-oceanic canals. ಮೊದಲನೇದು ಸೂಯಸ್ ಕೆನಾಲ್, ಎರಡನೇದು ಪನಾಮ. ಇನ್ನು ಕೆಲವು ಸಣ್ಣ ಪುಟ್ಟ ಕೆನಾಲ್ಗಳಿದ್ದಾವೆ, ಅವುಗಳ ಬಗ್ಗೆನೂ ಅವು ವಿಶೇಷವಾದ ನಿಯಮಗಳನ್ನ ಕನ್ಸರ್ನ್ ಸಂಬಂಧಪಟ್ಟ ರಾಷ್ಟ್ರಗಳು ಮಾಡಿಕೊಂಡು ಆ ಒಂದು ಕಾಲುವೆಗಳನ್ನ ಮುಕ್ತವಾಗಿ ಎಲ್ಲರಿಗೂ ಬಳಸೋದಕ್ಕೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಿದ್ದಾರೆ. ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಬಹಳ ಮುಖ್ಯ. ಇನ್ ಏಜ್ ಆಫ್ ಗ್ಲೋಬಲೈಸೇಷನ್, ಸೀ ರೂಟ್ಸ್ ಆರ್ ಆಸ್ ಗುಡ್ ಆಸ್ ಇಂಪಾರ್ಟೆಂಟ್ ಆಸ್ ಏರ್ ರೂಟ್ಸ್. ಅದರಿಂದ ಇವತ್ತು ಕೂಡ ಈ ನಿಯಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಪ್ರಭಾವಶಾಲಿಯಾಗಿದ್ದಾವೆ. ಮತ್ತೆ ಅವುಗಳದೇ ಆದಂತಹ ಪ್ರಮುಖ ಸ್ಥಾನ ಕೂಡ ಇದೆ. So these are few important things which you should know as far as inter-oceanic canals and special treaties laying down rules for exercising jurisdiction over these canals. ಇದರ ಮೇಲೆ ಶಾರ್ಟ್ ನೋಟ್ಸ್ ಕೇಳ್ತಾರೆ ಜನರಲ್ ಆಗಿ. ಈ ಇಷ್ಟು ಅಂಶಗಳನ್ನ ವಿವರವಾಗಿ ಬರೆದ್ರೆ ಅದಕ್ಕೆ ಆ ಒಂದು ಪ್ರಶ್ನೆಗೆ ಉತ್ತರ ಸಾಕಾಗುತ್ತೆ. With this we conclude our class today, and in the coming class we will be discussing about the state responsibility. ಆಲ್ಮೋಸ್ಟ್ ಲಾ ಆಫ್ ಸಿ ಮುಗಿತಿಲಿಗೆ. ಇನ್ನು ಮುಂದಕ್ಕೆ ನಾವು ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಡಿಸ್ಕಷನ್ ಮುಂದುವರಿಸೋಣ. ಥ್ಯಾಂಕ್ಸ್ ಟು ಆಲ್ ಆಫ್ ಸ್ಟೂಡೆಂಟ್ಸ್.